ನಾನೊಂದು ಪುಸ್ತಕ ಬರೆದಿದ್ದೀನಿ, ಇದರ ಹೆಸರು ಸಂದರ್ಶನಗಳು ಎದುರಿಸುವುದು ಹೇಗೆ. ನಾನು ಓದ್ತಿದ್ರಲ್ಲೇ, ನೀವು ಹಿಂದೆ ಯಾವುದಾದರೂ ಪ್ರಾಮಾಣಿಕ ಕೃತ್ಯವನ್ನು ಮಾಡಿದ್ದೀರಾ? ಇದು ಪ್ರಶ್ನೆ. ಅಂದರೆ ನಿಮ್ಮ ಇಷ್ಟು ವರ್ಷ 23 ವರ್ಷ ನೀವು ಇದ್ದೀರಿ, ಏನಾದರೂ ಪ್ರಾಮಾಣಿಕ ಕೃತ್ಯ ಮಾಡಿದ್ದೀರಾ? ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ಕೆಲಸ, ಯಾರೋ ಒಬ್ಬರು ತಪ್ಪು ಕೆಲಸ ಮಾಡ್ತಿದ್ದಾರೆ, ಮಾಡಿದಾಗ ನೀವೇನು ಮಾಡ್ತೀರಿ? ನೀವು ಕಣ್ಣು ಮುಚ್ಕೊಂಡಿರ್ತೀರಾ ಅಥವಾ ಮಾಡಬೇಡಿ ಅಂತ ಹೇಳ್ತೀರಾ? ಅವನ ಪಾಡಿಗೆ ಅವನು, ನಂದು ಪಾಡಿಗೆ ನಾನು ಅಂತ ನೀವು ಸುಮ್ಮನೆ ಇದ್ಬಿಡ್ತೀರಾ? ಏನು ಮಾಡ್ತೀರಾ? ಆಮೇಲೆ ನೀವು ಏನು ಮೋಸ ಮಾಡಿದಾಗ, ನೀವು ಬಸ್ಸಲ್ಲಿ ಹೋಗ್ತಿರ್ತೀರಿ, ನೀವೊಂದು ಆಫೀಸಲ್ಲಿ ಇರ್ತೀರಿ, ನಿಮ್ಮ ಮೇಲಾಧಿಕಾರಿ ಲಂಚ, ಇದು ಈ ಪ್ರಶ್ನೆಯನ್ನು ಕೇಳಿದ್ದೀನಿ ನಾನು. ನೀವು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ನಾವೇ ಈಗ ನಿಮಗೆ ನೌಕರಿ ಕೊಡ್ತೀವಿ, ನೀವು ಸರ್ಕಾರದ ನೌಕರಿಗೆ ಬಂದು ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಮೇಲಾಧಿಕಾರಿ ಒಬ್ಬರು ಇರ್ತಾರೆ, ಅವರು ಲಂಚ ಸ್ವೀಕಾರ ಮಾಡ್ತಿರ್ತಾರೆ. ಅವರು ಲಂಚ ಸ್ವೀಕಾರ ಮಾಡೋದನ್ನು ನೀವು ಬೇರೆ ಅಧಿಕಾರಿಗೆ ತಿಳಿಸ್ತೀರಾ ಅಥವಾ ಸುಮ್ಮನೆ ಕೊಡ್ತೀರಾ? ಈ ಪ್ರಶ್ನೆಗೆ ಉತ್ತರ ಭಾಳ ಕಷ್ಟ. ಹೌದು.